ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗುರಿಯ ಕಡೆಗೆ ಗಮನವಿರಲಿ. ಜನರು ಯಾವಾಗಲೂ ಬದಲಾಗುತ್ತಾರೆ, ಆದರೆ ಹಣೆ ಬರಹ ಯಾವಾಗಲೂ ಬದಲಾಗುವುದಿಲ್ಲ. ವಯಸ್ಸು ಯಾವುದೇ ಇರಲಿ, ಜೀವನ ಪ್ರತಿದಿನ ಒಂದೊಂದು ಹೊಸ ಪಾಠವನ್ನು ಕಲಿಸುತ್ತದೆ. ಸ್ವಂತ ಒಡ ಹುಟ್ಟಿದವರೇ ಸಂಬಂಧಕ್ಕೆ ಬೆಲೆ ಕೊಡದೆ ಆಸ್ತಿ ಹಣಕ್ಕೆ ಆಸೆ ಪಡ್ತಾ ಇರುವಾಗ, ಇನ್ನು ನಿನ್ನೆ ಮೊನ್ನೆ ಪರಿಚಯವಾದವರು ನಿನಗೆ ನಿನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರ? ಕೋಟಿ ಕೋಟಿ ಇದ್ದರೆ ಏನು ಬಂತು? ಮಾನವೀಯತೆ ಇಲ್ಲದ ಜೀವನಕ್ಕೆ ಅರ್ಥವೇ ಇಲ್ಲ. ಜೀವನವೆಂದರೆ ಕೇವಲ ಹಣದಿಂದ ಸಾಗುವ ದೋಣಿಯಲ್ಲ, ಅದಕ್ಕೆ ಮಾನವೀಯತೆ ಎಂಬ ನಾವಿಕ ಮತ್ತು ದಾನ ಧರ್ಮ ಎಂಬ ಹುಟ್ಟು ಅವಶ್ಯಕ. ಇವೇ ಇಲ್ಲದಿದ್ದರೆ ನಿನ್ನ ಜೀವನಕ್ಕೆ ಬೆಲೆ ಎಲ್ಲಿದೆ? ನನಗೆ ಯಾರೂ ಇಲ್ಲ, ನನ್ನವರು ಯಾರೂ ಇಲ್ಲ, ನನ್ನವರೇ ನನಗೆ ಮೋಸ ಮಾಡಿಬಿಟ್ರು, ನನ್ನ ಸಹಾಯ ತಗೊಂಡು ನನಗೆ ಮೋಸ ಮಾಡಿಬಿಟ್ರು, ನನ್ನನ್ನೇ ಬಿಟ್ಟು ಹೋಗಿಬಿಟ್ರು ಅಂತ ಯೋಚನೆ ಮಾಡುತ್ತಾ ಒದ್ದಾಡಿ ಜೀವನ ಹಾಳು ಮಾಡಿಕೊಳ್ಳಬೇಡ. ಕಷ್ಟಗಳೇ ನಿನ್ನ ನಿಜವಾದ ಸ್ನೇಹಿತ ಅನ್ನೋದನ್ನು ಮರಿಬೇಡ. ಸಮಯಕ್ಕೆ ತಕ್ಕಂತೆ ನಿನ್ನ ಜೊತೆ ಯಾರು ಇರಬೇಕು, ಯಾರು ಇರಬಾರದು ಅನ್ನೋದನ್ನು ನಿನಗೆ ತೋರಿಸಿಕೊಡುತ್ತೆ. ನಿನ್ನ ಬದುಕಿನಲ್ಲಿ ನೀನು ಇಟ್ಟುಕೊಂಡಿರುವ ನಿರೀಕ್ಷೆಗಳಿಗಿಂತ ಬದುಕು ನಡೆಸೋ ಪರೀಕ್ಷೆಗಳೇ ಹೆಚ್ಚು. ಗೆದ್ದರೆ ಮುಂದಿನ ದಾರಿ ಸುಗಮ, ಸೋತರೆ ಬದುಕಿನ ಹೊಸ ಅಧ್ಯಾಯ ಉಗಮ. ಸರಿಯಾದ ದಾರಿಯಲ್ಲಿ ನಡೆಯುವವರಿಗೆ ಗೆಲುವು ಯಾವತ್ತೂ ನಿಧಾನವಾಗಿ ಸಿಗುವುದು, ಆದರೆ ಕಾಯುವ ತಾಳ್ಮೆ ನಿನಗಿರಬೇಕು ಅಷ್ಟೇ. ಮೋಸ ಮಾಡೋರಿಗೆ ತಕ್ಷಣಕ್ಕೆ ಗೆಲುವು ಸಿಗಬಹುದು, ಆದರೆ ಅದು ಹೆಚ್ಚು ಕಾಲ ಉಳಿಯುವುದಿಲ್ಲ. ಎಲ್ಲಿ ಸನ್ಮಾನ ಇರುತ್ತೋ ಅಲ್ಲಿ ಅವಮಾನ ಇದ್ದೇ ಇರುತ್ತೆ. ಚಿಂತಿಸಬೇಡ. ಬದಲಾವಣೆ ನಿನ್ನಿಂದಲೇ ಆಗಬೇಕು ವಿನಃ ಬೇರೆ ಯಾರ ಮೇಲೂ ಅವಲಂಬನೆ ಆಗಬೇಡ. ತಡವಾಗಿ ಸಿಕ್ಕ ಯಶಸ್ಸು ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ತಕ್ಷಣವೇ ಸಿಕ್ಕ ಗೆಲುವು ಅಹಂಕಾರವನ್ನು ಸೃಷ್ಟಿಸುತ್ತೆ. ತಡವಾಗಿ ಗೆದ್ದವನು ಮೊದಲನೇ ಸಲ ಗೆದ್ದವನಿಗಿಂತ ಚೆನ್ನಾಗಿ ಪಾಠವನ್ನು ಹೇಳುತ್ತಾನೆ. ಜನರಿಗೆ ಮಾತನಾಡುವುದಕ್ಕೆ ವಿಷಯ ಬೇಕು. ಅದು ನನ್ನದಾದರೂ ಸರಿ ಅಥವಾ ನಿನ್ನದಾದರೂ ಸರಿ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಕೊರಗುವುದರಿಂದ ಏನೂ ಪ್ರಯೋಜನವಿಲ್ಲ. ತಲೆ ಕೆಡಿಸುವ ಜನರಿಗೆ ಮಾತನಾಡುವುದಕ್ಕೆ ಒಂದು ಒಳ್ಳೆಯ ಟಾಪಿಕ್ ಕೊಡಬೇಕು, ಇಲ್ಲವಾದರೆ ಅಲ್ಲಿಂದ ಹೊರಟು ಬಿಡಬೇಕು. ನಿನ್ನನ್ನು ಲೆಕ್ಕಕ್ಕೆ ಇಲ್ಲ ಅಂದವರ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಬದುಕಿ ತೋರಿಸು. ಎಲ್ಲರಿಗೂ ನೀನೇ ಬಾಸ್ ಆಗು, ಎಲ್ಲರಿಗೂ ನೀನೇ ಇನ್ಸ್ಪಿರೇಷನ್ ಆಗು. ನಿನ್ನನ್ನು ಮುಳುಗಿಸುವವರ ಪೈಕಿ ಬಹುತೇಕ ಜನರು ನಿನ್ನಿಂದಲೇ ಈಜು ಕಲಿತವರಾಗಿರಬೇಕು. ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡ. ಕೆಟ್ಟ ಸಮಯವನ್ನೇ ಅತ್ಯುತ್ತಮ ಸಮಯಗೊಳಿಸಿ ನೀನು ಬದುಕು. ನೀನು ತಪ್ಪು ಮಾಡಿದಾಗ ಮಾತ್ರ ನೆಪಗಳು, ಸುಳ್ಳುಗಳು, ಸಮರ್ಥನೆಗಳು ಬೇಕಾಗುತ್ತವೆ. ನೀನು ಸರಿಯಾಗಿದ್ದಾಗ ನಿನಗೆ ಯಾವ ಸುಳ್ಳಿನ ನೆಪಗಳು ಸಮರ್ಥನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ಬದಲಾಗಬೇಕು, ಇವರ ಬದಲಾಗಬೇಕು ಅಂತ ಬೇರೆಯವರ ಮುಂದೆ ಹೇಳುತ್ತೀಯ. ಆದರೆ ನಿನ್ನ ಮನಸ್ಸಿಗೆ ಒಮ್ಮೆ ಕಿವಿ ಕೊಟ್ಟು ಕೇಳು. ನಿನ್ನ ಮನಸ್ಸೇ ಹೇಳುತ್ತೆ, ಎಲ್ಲರೂ ಬದಲಾಗುವುದಿರಲಿ, ಮೊದಲು ನೀನು ಬದಲಾಗಬೇಕು ಅಂತ. ನಿನ್ನಲ್ಲಿ ಬದಲಾವಣೆ ಕಾಣಬೇಕು. ನಿನ್ನಿಂದಲೇ ಎಲ್ಲವೂ ಬದಲಾಗಬೇಕು. ಯಶಸ್ಸಿನ ದಾರಿಯಲ್ಲಿ ಸಾಗುವಾಗ ನೀನು ಮೂಕನಾಗಿರು. ನೀನು ಗುರಿ ತಲುಪಿದ ನಂತರ ನಿನ್ನ ಯಶಸ್ಸೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡುತ್ತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್. ನಿನ್ನ ಬದುಕು ಸುಂದರವಾಗಿ ಕಾಣಬೇಕು ಅಂದರೆ ನಿನ್ನಲ್ಲಿರುವ ಶಿಲ್ಪಿಯನ್ನು ಹೊರತೆಗೆದು ನಿನ್ನ ಮನಸ್ಸಿನ ಕೆತ್ತನೆಯನ್ನು ಆರಂಭ ಮಾಡಬೇಕು. ಇಲ್ಲವಾದಲ್ಲಿ ನಿನ್ನಿಂದ ಬದಲಾವಣೆ ಆಗುವುದು ಅಸಾಧ್ಯ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್ ಸೈನಿಂಗ್ ಆಫ್.